ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನ್ನಲ್ಲಿರುವ ಆ ಗುರುವೇ ನಾನು. ನಿನ್ನ ಜ್ಞಾನವನ್ನು ನೀನು ಎಲ್ಲರ ಉತ್ತಮವಾದ ಜೀವನಕ್ಕಾಗಿ ಉಪಯೋಗಿಸುವ ಸಂಕಲ್ಪವನ್ನು ಮಾಡು. ಈ ಗುರುವಿನ ಮಗುವಾಗಿರುವ ನಿನಗೆ ನಿನ್ನ ಜ್ಞಾನವೇ ನಿನ್ನ ಬಲವಾಗಿದೆ. ಪ್ರಾಮಾಣಿಕತೆ ಒಂದು ಒಳ್ಳೆಯ ಸಂಬಂಧದ ಆಧಾರವಾಗಿದೆ. ನೀನು ನೀನಾಗಿರು, ತನ್ನ ಬಗ್ಗೆ ಪ್ರಾಮಾಣಿಕವಾಗಿರು. ಭೂತಕಾಲದಲ್ಲಿ ನಡೆದದ್ದನ್ನು ಇಂದಿನ ನೋವಾಗಿಸಿಕೊಳ್ಳಬೇಡ. ಇರುವುದನ್ನು ಇರುವ ಹಾಗೆಯೇ ಹೇಳು. ಭಯವನ್ನು ಬಿಡು. ಪ್ರಾಮಾಣಿಕತೆ ನಿನ್ನನ್ನು ಕಾಪಾಡುತ್ತದೆ. ನಿನಗೆ ಏನು ಸಿಗುತ್ತದೆಯೋ ಎಂದು ಯೋಚಿಸಿ ಚಿಂತಿಸಬೇಡ. ನೀನು ಏನಾಗಿರುವೆಯೋ ಅದೇ ನಿನಗೆ ಬೇರೆಯವರಿಂದ ಸಿಗುತ್ತದೆ ಎಂಬುದನ್ನು ಮರೆಯಬೇಡ. ಜನರಲ್ಲಿ ಅಲ್ಲ, ತನ್ನಲ್ಲಿ ಬದಲಾವಣೆಯನ್ನು ತಂದುಕೊಂಡರೆ ಸಾಕು. ನಿಜವಾದ ಪ್ರೀತಿಯಿದ್ದರೆ ಮನಸ್ಸಿನಲ್ಲಿ ಯಾವುದೇ ರೀತಿಯ ನಕಾರಾತ್ಮಕ ಭಾವನೆಗೆ ಸ್ಥಾನವಿರಬಾರದು. ಮನಸ್ಸನ್ನು ಹಗುರವಾಗಿಟ್ಟುಕೋ. ನಿನ್ನ ತಂದೆ, ನಿನ್ನ ಸಾಯಿ, ನಾನು ನಿನ್ನ ಜೊತೆಯೇ ಇದ್ದೇನೆ. ಜನರನ್ನು ಮರೆಯಲು ಪ್ರಯತ್ನಿಸಿದಾಗ ಅದು ಅಸಾಧ್ಯವೆಂದೆನಿಸುತ್ತದೆ. ಜನರನ್ನು ಮರೆಯಬೇಡ. ಅವರ ಮೇಲಿರುವ ಕೋಪವನ್ನು ಖಂಡಿತವಾಗಿಯೂ ಮರೆಯಬಹುದು. ತನ್ನ ಮೇಲೆ ಗಮನವನ್ನು ಹೆಚ್ಚಿಸಿಕೊಂಡಾಗ, ತಾನು ಶಾಂತವಾಗಿರಬೇಕೆಂದು, ಒಳ್ಳೆಯದನ್ನು ಮಾಡಬೇಕೆಂದು ನಿರ್ಧರಿಸಿದಾಗ ಎಲ್ಲ ನಕಾರಾತ್ಮಕ ಭಾವನೆಗಳನ್ನು ಮರೆಯಬಹುದು. ನನ್ನ ಮಗುವೇ, ನನ್ನ ಅಗ್ನಿಯಲ್ಲಿ ನಿನ್ನ ಚಿಂತೆಗಳನ್ನು ಸುಟ್ಟು ಹಾಕು. ನಿನಗೆ ನನ್ನ ಅನುಮತಿಯಿದೆ. ಶರಣಾಗು, ನಾನಿದ್ದೇನೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.